ಇನ್ನೂರು ಇರ್ಬೋದು, ಹೋರಾಟಗಾರರು ಒಬ್ಬರಿಬ್ಬರಲ್ಲ, ಎಲ್ಲ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ ಇವತ್ತು. ಅಲ್ಲ, ಇಷ್ಟೆಲ್ಲ ಹೆಣ್ಮಕ್ಳ ಅನ್ಯಾಯ ಆಗ್ಯದ, ಅತ್ಯಾಚಾರ ಆಗ್ಯದ. ನಾರಾಯಣನ ತಂಗಿ ಯಮುನಾ ಅವರ ಹತ್ಯೆ ಆಗ್ಯದ, ಸೌಜನ್ಯಾಳ ಹತ್ಯೆ ಹಾಡ ಹಗಲಿ ಮುಚ್ಚಾಗ್ಯದ, ವೇದವಲ್ಲಿ ಹಾಡ ಹಗಲಿ ಮುಚ್ಚಾಗ್ಯದ, ಪದ್ಮಲತಾ ಗುರುತಿಲ್ಲ, ಇವೆಲ್ಲ ಆಗಿ ಹೋಗಿದಾವ. 1 2 3 4 5 6 ಅನೇಕ ಶವಗಳು ಬಿದ್ದು ಹೋಗಿದಾವ. ಇವು ಆತ್ಮಾರ್ಪಣೆ ಮಾಡ್ಕೊಂಡು ಅಂತ ಹೇಳ್ಕೊಂಡು ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದೀರಾ? ತನಿಖೆ ಆಗಲೇಬೇಕು. ಇವು ರಾಜ್ಯ ಮಟ್ಟದ ಹೋರಾಟಕ್ಕೆ ಇಳಿತಾ ಇದ್ದಾರೆ. ಜೊತೆಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು, SIT ನೀವು ಏನು ಮಾಡ್ತಾ ಇದ್ದೀರಪ್ಪ ಕಳೆದ 3 ತಿಂಗಳಿಂದ? ಮಧ್ಯಂತರ ವರದಿಯಲ್ಲಿ ಏನು ಕೊಟ್ಟಿದ್ದೀರಿ? ಮತ್ತು ಪಾಪ ಯಾವ ದೂರದಾರ, ಯಾವ ಸಾಕ್ಷ್ಯದಾರ, ಯಾವ ಮುಸುಕುದಾರಿ, ಯಾವ ಚೆನ್ನಯ್ಯ, ಯಾವ ಭೀಮಾ, ಯಾವುದನ್ನು ತೊಗೊಂಡು ಬಂದಿದ್ದು ಅದು ಕೋರ್ಟ್ ಮುಂದೆ ಹೇಳಿಕೆಯನ್ನು ಸುಳ್ಳು ಮಾಡ್ತಾ ಇದ್ದೀರಿ ಗೊತ್ತಾ? ಈ ಎಲ್ಲ ಘಟನೆಗಳು ಧರ್ಮಸ್ಥಳದ ಘಟನೆಗಳೆಲ್ಲ ತನಿಖೆ ಆಗಲಿ ಅಂತೇಳಿ ದೂರದಾರರು ಬೆನ್ನಿತ್ತಿದ್ದವ್ರಿಗೆ ಷಡ್ಯಂತ್ರಗಾರರು, ಮೋಸಗಾರರು ಅದು ನಡೆದೇ ಇಲ್ವ ಇವ್ಯಾವ ಅಂತ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ. ಹೆಣ್ಣುಮಕ್ಕಳ ಧ್ವನಿ ದಿನದ ದಿನಕ್ಕೆ ಗಟ್ಟಿಗೊಳ್ತಾ ಇದೆ, ವಿಕಸನಗೊಳ್ತಾ ಇದೆ. ಇದಕ್ಕೆ ಉತ್ತರ ಬೇಕು ಅಂತ ಕೇಳ್ತಾ ಇದೆ, ಸರ್ಕಾರ ಕೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾರು ಅವರು? DK ಶಿವಕುಮಾರ್ ಅವರು ಇದು ಷಡ್ಯಂತ್ರ ಅಂತ ಹೇಳಿದ್ರೆ ಅವ್ರು ಹೇಗೆ ಗೊತ್ತಾಯ್ತು? ಮತ್ತೆ ಅವ್ರು ಎನ್ಕ್ವೈರಿ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಹೆಣ್ಮಕ್ಳು. ಜೊತೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಹೇಳಿದಾರಂತ ಅದು ಸಪೋರ್ಟ್ ಆಗುವಂಗ ಷಡ್ಯಂತ್ರ ಅನ್ನುವಂಗ ಅವ್ರಿಗೂ ಎನ್ಕ್ವೈರಿ